ಇವತ್ತು ಡಿಪೋ ಉದ್ಘಾಟನೆ ಆಗಿದೆ. ಅದೇ ರೀತಿ ಡ್ರೈವಿಂಗ್ ಟ್ರೈನಿಂಗ್ ಸಂಸ್ಥೆ, ಇಲ್ಲಿ ಮೆಕ್ಯಾನಿಕ್ಸ್ಗೆಲ್ಲ ಟ್ರೈನಿಂಗ್ ಕೊಡುವಂಥದ್ದು ಎರಡೂ ಕೂಡ ಇವತ್ತು ಉದ್ಘಾಟನೆ ಆಗಿದೆ. ನಮ್ಮ ಪಟಾಣ್ಣವರು, ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಾಗೆಯವರು, ನಮ್ಮ ಕುನ್ನೂರವರು ಮಾಜಿ ಶಾಸಕರು, ನಮ್ಮ MD ಅವರು ಮತ್ತು ಎಲ್ಲ ಅಧಿಕಾರಿ ವರ್ಗದವರೆಲ್ಲ ಕೂಡ ಇಲ್ಲಿ ಬಂದಿದ್ದಾರೆ. ಮತ್ತು ವಾಯುವ್ಯ ಕರ್ನಾಟಕಕ್ಕೆ ಮತ್ತೆ ಒಂದು 700 ಬಸ್ಸು ಕೊಟ್ಟಿದ್ದೀನಿ. ಈ 300 ಟೆಂಡರ್ ಕರೆದಿದ್ದಾರೆ. ಈ 400 ಈ ವಿಧಾನಸಭೆ ಅಧಿವೇಶನ ಆದಮೇಲೆ ನಮಗೆ ಅನುಮತಿ ಕೊಟ್ಟಿದ್ದಾರೆ, ಅವಾಗ ಕರಿತೀವಿ. ರಿಕ್ರೂಟ್ಮೆಂಟು 2800 ಕರೆದಿದ್ವಿ. 19ರಲ್ಲಿ 20ರಲ್ಲಿ ನಿಲ್ಲಿಸ್ಬಿಟ್ಟಿದ್ರು. 23ವರೆಗೂ ಅನುಮತಿನೇ ಕೊಟ್ಟಿರಲಿಲ್ಲ. ಮತ್ತು ಈಗ ಮೊನ್ನೆ 1000 ಮೊದಲಾಗಿತ್ತು, ಮೊನ್ನೆ 1000ಕ್ಕೆ ಕ್ಯಾಬಿನೆಟಲ್ಲಿ ಅನುಮತಿ ಸಿಕ್ತು. ನಮಗೆ ಹುದ್ದೆಗಳು ಹೆಚ್ಚು ಖಾಲಿ ಇಲ್ಲ, ಸಾಧ್ಯವಾದಷ್ಟು ಭರ್ತಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಬಸ್ಸಸ್ಸು ಕೂಡ ಬರೋದ್ರಿಂದ, ಯಾಕೆಂದರೆ 2.5 ವರ್ಷದಲ್ಲಿ ಒಟ್ಟು 5800 ತೊಗೊಂಡಿದ್ವಿ. ಮತ್ತು ಈಗ ನಮ್ಮ ಶಕ್ತಿ ಕಾರ್ಯಕ್ರಮ ಸುಮಾರು 600 ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ಇದುವರೆಗೂ ಕೂಡ ಓಡಾಡಿದ್ದಾರೆ. ಸುಮಾರು 15,000 ಕೋಟಿ ಖರ್ಚಾಗಿದೆ. ಇದಿಷ್ಟು ಇವತ್ತಿನ ಮುಖ್ಯಾಂಶಗಳು. ಇವತ್ತು ಡಿಪೋ ಉದ್ಘಾಟನೆ ಆಗಿದೆ. ಅದೇ ರೀತಿ ಡ್ರೈವಿಂಗ್ ಟ್ರೈನಿಂಗ್ ಸಂಸ್ಥೆ, ಇಲ್ಲಿ ಮೆಕ್ಯಾನಿಕ್ಸ್ಗೆಲ್ಲ ಟ್ರೈನಿಂಗ್ ಕೊಡುವಂಥದ್ದು ಎರಡೂ ಕೂಡ ಇವತ್ತು ಉದ್ಘಾಟನೆ ಆಗಿದೆ. ನಮ್ಮ ಪಟಾಣ್ಣವರು, ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಾಗೆಯವರು, ನಮ್ಮ ಕುನ್ನೂರವರು ಮಾಜಿ ಶಾಸಕರು, ನಮ್ಮ MD ಅವರು ಮತ್ತು ಎಲ್ಲ ಅಧಿಕಾರಿ ವರ್ಗದವರೆಲ್ಲ ಕೂಡ ಇಲ್ಲಿ ಬಂದಿದ್ದಾರೆ. ಮತ್ತು ವಾಯುವ್ಯ ಕರ್ನಾಟಕಕ್ಕೆ ಮತ್ತೆ ಒಂದು 700 ಬಸ್ಸು ಕೊಟ್ಟಿದ್ದೀನಿ. ಈ 300 ಟೆಂಡರ್ ಕರೆದಿದ್ದಾರೆ. ಈ 400 ಈ ವಿಧಾನಸಭೆ ಅಧಿವೇಶನ ಆದಮೇಲೆ ನಮಗೆ ಅನುಮತಿ ಕೊಟ್ಟಿದ್ದಾರೆ, ಅವಾಗ ಕರಿತೀವಿ. ರಿಕ್ರೂಟ್ಮೆಂಟು 2800 ಕರೆದಿದ್ವಿ. 19ರಲ್ಲಿ 20ರಲ್ಲಿ ನಿಲ್ಲಿಸ್ಬಿಟ್ಟಿದ್ರು. 23ವರೆಗೂ ಅನುಮತಿನೇ ಕೊಟ್ಟಿರಲಿಲ್ಲ. ಮತ್ತು ಈಗ ಮೊನ್ನೆ 1000 ಮೊದಲಾಗಿತ್ತು, ಮೊನ್ನೆ 1000ಕ್ಕೆ ಕ್ಯಾಬಿನೆಟಲ್ಲಿ ಅನುಮತಿ ಸಿಕ್ತು. ನಮಗೆ ಹುದ್ದೆಗಳು ಹೆಚ್ಚು ಖಾಲಿ ಇಲ್ಲ, ಸಾಧ್ಯವಾದಷ್ಟು ಭರ್ತಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಬಸ್ಸಸ್ಸು ಕೂಡ ಬರೋದ್ರಿಂದ, ಯಾಕೆಂದರೆ 2.5 ವರ್ಷದಲ್ಲಿ ಒಟ್ಟು 5800 ತೊಗೊಂಡಿದ್ವಿ. ಮತ್ತು ಈಗ ನಮ್ಮ ಶಕ್ತಿ ಕಾರ್ಯಕ್ರಮ ಸುಮಾರು 600 ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ಇದುವರೆಗೂ ಕೂಡ ಓಡಾಡಿದ್ದಾರೆ. ಸುಮಾರು 15,000 ಕೋಟಿ ಖರ್ಚಾಗಿದೆ. ಇದಿಷ್ಟು ಇವತ್ತಿನ ಮುಖ್ಯಾಂಶಗಳು.